ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸ್ ಕಸ್ಟಡಿ ಪಾಲಾಗಿದ್ದಾರೆ. ಈ ಬಗ್ಗೆ ಅಂತಂದ್ರೆ ಸಾಕಷ್ಟು ಇಂಡಸ್ಟ್ರಿಯ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಇದೊಂಥರ ಶಾಕಿಂಗ್ ವಿಚಾರ. ಸೊ ಅವರ ಜೊತೆ ಅಂತ ಕೆಲಸ ಮಾಡಿದಂಥ ನಿರ್ಮಾಪಕರಾದಂಥ ಚಿಂಗಾರಿ ಮಹಾದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಪ್ರಕರಣದ ಬಗ್ಗೆ ದರ್ಶನ್ ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಬನ್ನಿ. ಸರ್ ನಮಸ್ತೆ. ಸರ್ ಮೊದಲಿಗೆ ಚಿಂಗಾರಿ ಸಿನಿಮಾ ದರ್ಶನ್ ಅವರ ಕೆರಿಯರ್ನಲ್ಲಿ ಅದ್ಭುತವಾದ ಸಕ್ಸಸ್ ಕಂಡಂಥ ಸಿನಿಮಾ. ಅಂದ್ರೆ ಆ ಟೈಮೇ ಒಂಥರ ತುಂಬಾ ಸಂದಿಗ್ಧವಾಗಿತ್ತು. ಯಾಕಂದ್ರೆ ಆಗಷ್ಟೇ ಸಾಂಸಾರಿಕ ಜೀವನದಲ್ಲಿ ಒಂದಷ್ಟು ಗಲಾಟೆಗಳಾಗಿರುತ್ತೆ. ಸಾರಥಿ ಸಿನಿಮಾ ಆಗುತ್ತೆ, ನೆಕ್ಸ್ಟ್ ಸಿನಿಮಾನೇ ನಿಮ್ದಾಗುತ್ತೆ. ಆಗಿನ ದರ್ಶನ್ ಅವ್ರಿಗೂ ಮತ್ತೆ ಈಗಿನ ದರ್ಶನ್ ಅವ್ರು ನೀವು ನೋಡೋದಾದ್ರೆ? ನಾನು ಸಿನಿಮಾ ಮಾಡ್ಬೇಕಾದ್ರೆ ದರ್ಶನ್ ತುಂಬ ಒಳ್ಳೆ ರೀತಿಯಲ್ಲೇ ನಡ್ಕೊಂಡ್ರು, ಒಳ್ಳೆ ರೀತಿಯಲ್ಲೇ ಸಿನಿಮಾ ಆಯಿತು. ಅದು ಹೇಗೆ ಸರ್? ಅಂದ್ರೆ 2011ರಲ್ಲಿ ಅಂತಂದ್ರೆ ಸಾರಥಿ ಸಿನಿಮಾ ಇರುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಸಾಂಸಾರಿಕ ಒಂದಷ್ಟು ಗಲಾಟೆ ಆಗುತ್ತೆ. ಒಬ್ಬ ನಟನಿಗೆ ಈ ತರದ ವೈಯಕ್ತಿಕವಾಗಿ ಈಗೆಲ್ಲ ಮಾಡ್ಕೊಂಡಾಗ ನೆಕ್ಸ್ಟ್ ಬರುವಂತ ನಿರ್ಮಾಪಕರು ಹಿಂದೆ ಮುಂದೆ ನೋಡ್ತಾರೆ, ಸಿನಿಮಾ ಮಾಡ್ಬೇಕಾ ಬೇಡವಾ ಅನ್ನೋ ತರದೆಲ್ಲ ಯೋಚನೆಗಳಿರುತ್ತೆ. ಸಿನಿಮಾ ಮಾಡಿದ್ರೆ ದರ್ಶನ್ಗೆ ಮಾಡ್ಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ಇಲ್ಲ, ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಸಿನಿಮಾ ಹರ್ಷ ಬಂದ್ಬಿಟ್ಟು ನನಗೆ ಸಬ್ಜೆಕ್ಟ್ ಹೇಳ್ದ, ಸರ್ ದರ್ಶನ್ನು ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರು. ಆಯಿತು ಮಾಡೋಣ ಅಂತ ಹೇಳಿದೆ. ಸಂಸಾರಿಕ ಕಲಹಗಳು ಎಲ್ಲ ಪ್ರಪಂಚದಲ್ಲಿ ಇದ್ದಿದ್ದೆ ಅಲ್ವಾ, ಇದು ಕಾಮನ್ ಇದು ಅಲ್ವಾ. ಬಟ್ ಸ್ವಲ್ಪ ಅತಿರೇಕಕ್ಕೆ ಹೋಗಿತ್ತು, ಅದು ತಪ್ಪು ಅಷ್ಟೇ. ಆ ಘಟನೆ ನಂತರ ಏನಾದರೂ ಅವ್ರಿಗೆ ಪಶ್ಚಾತ್ತಾಪ ಕಾಡಿ ಮಾತನಾಡಿದ್ಯಾ ಅಂತ ಅಂದ್ಬಿಟ್ಟು ಈ ಥರದೊಂದು ವಿಚಾರಗಳೆಲ್ಲ? ಅವ್ರಿಗೆ ಪಶ್ಚಾತ್ತಾಪ ಆಗಿತ್ತು. ಅವ್ರು ಪ್ರೆಸ್ ಮೀಟು ಮಾಡಿದ್ರು. ಅವ್ರು ಜೈಲಿಂದ ಬಂದಮೇಲೆ ಪ್ರೆಸ್ ಮೀಟ್ ಮಾಡಿದ್ರು. ಇನ್ನೊಂದು ಸತಿ ಈಗೆಲ್ಲ ನಡೆಯೋದಿಲ್ಲ, ಏನೋ ಒಂದು ಅನಾಚಾರ ನಡೆದೋಯ್ತು, ಇನ್ನೊಂದು ಸತಿ ಈಗ ಆಗಲ್ಲ ಅಂತ ಹೇಳಿದ್ರು. ನನ್ನ ಹತ್ರನೂ ಹೇಳಿದರು, ಇನ್ನೊಂದು ಸತಿ ಈ ಥರ ಮರಿಕಳಿಸ್ಬಾರ್ದು, ನನಗೂ ಮನಸ್ಸಿಗೆ ಬೇಜಾರಾಗಿದೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರ ಗಂಡ ಹೆಂಡತಿ ಇಬ್ಬರು ಚೆನ್ನಾಗೇ ಇದ್ದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.